ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಥಂಬ್ನೇಲ್ ನೋಡ್ಕೊಂಡು ನಿಮ್ಗೆ ಗೊತ್ತಾಗೇ ಆಗಿರುತ್ತೆ. ನಿಮ್ಮ ಮೊಬೈಲ್ನ ಯಾರಾದರೂ ಹ್ಯಾಕ್ ಮಾಡಿದಾರಾ ಅಂತಂದ್ರೆ ನಿಮ್ಮ ಒಂದು ಕಾಲ್ ಆಗಿರ್ಬೋದು, ನಿಮ್ಮ ಮೆಸೇಜ್ ಆಗಿರ್ಬೋದು, ಒಂದು ನಿಮ್ಮ ಡಾಟಾ ಆಗಿರ್ಬೋದು, ಹಾಗೆ ನಿಮ್ಮದು ಒಂದು ಪರ್ಸನಲ್ ಏನಾದರೂ ಯಾರಾದರೂ ನಿಮ್ಮ ಫಾರ್ವರ್ಡ್ ಮಾಡ್ಕೊಂಡು ಅವರ ಒಂದು ಮೊಬೈಲ್ಗೆ ಹಾಕೊಂಡಿದ್ದಾರಾ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇದನ್ನ ಯಾವ ರೀತಿ ನೀವು ಚೆಕ್ ಮಾಡೋದು ಅಂತಂದ್ರೆ ನಾನು ಅದ್ರ ಬಗ್ಗೆ ಹೇಳ್ಕೊಡ್ತೇನೆ ನಿಮಗೆ. ಸೊ ಇದನ್ನ ಕಡೆ ತನಕ ವಿಡಿಯೋ ನೋಡಿ, ಕಡೆ ತನಕ ವಿಡಿಯೋ ನೋಡಿದ್ರೆ ಅದನ್ನು ಯಾವ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅಥವಾ ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ಮೊಬೈಲ್ಗಳಲ್ಲೂ ಈ ರೀತಿ ಆಗ್ತಾ ಇದೆ. ಸೊ ದಯವಿಟ್ಟು ಈ ಸ್ಕ್ಯಾಮ್ಗಳಿಂದ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದೇನು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮುಂದೆ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೊಂದು ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನೋಡಿ, ಇನ್ನೊಂದೇನಪ್ಪ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 2000 ಸಬ್ಸ್ಕ್ರೈಬ್ಸ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಡೆಗೆ ಒಂದು ಲೈಕ್ ಅನ್ನು ಕೊಡೋದನ್ನ ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹಾಗಿದ್ರೆ ಇದೇನಂತ ನೋಡೋಣ. ನೋಡಿ, ಇವಾಗ ಈ ಒಂದು ನಮ್ಮ ಕಾಲ್ಗಳಾಗಿರ್ಬೋದು, ನಮ್ಮ ಮೆಸೇಜ್ಗಳಾಗಿರ್ಬೋದು ಎಲ್ಲವನ್ನ ಕೂಡ ಫಾರ್ವರ್ಡ್ ಮಾಡ್ಕೋತಾ ಇದ್ದಾರೆ ಅಂತಂದ್ರೆ ಅವರ ಮೊಬೈಲ್ಗೆ ಫಾರ್ವರ್ಡ್ ಮಾಡ್ಕೋತಾಳೆ. ಫಾರ್ವರ್ಡ್ ಅಂತಂದ್ರೆ ನಿಮಗೆ ಬರುವಂಥ ಮೆಸೇಜ್ ಆಗಿರ್ಬೋದು ಅಥವಾ ನಿಮಗೆ ಬರುವಂಥ ಒಂದು ಕಾಲ್ ಫೋನ್ಸ್ ಆಗಿರ್ಬೋದು, ಇವೆಲ್ಲವೂ ಏನಾಗುತ್ತೆ ಅವರ ಒಂದು ನಂಬರ್ಗಳಿಗೆ ಹೋಗುತ್ತೆ. ಸೊ ಇದರಿಂದ ಏನಾಗ್ಬೋದು ಅಂತ ನೀವು ಅನ್ಕೋಬಹುದು. ನೋಡಿ, ಈಗ ಒಂದು ಉದಾಹರಣೆ ಕೊಡ್ತೀನಿ. ನೀವು ಒಂದು ಬ್ಯಾಂಕ್ ಅಕೌಂಟ್ಗೆ ಅಥವಾ ಏನೋ ಒಂದು ಅದಕ್ಕೆ ಒಂದು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತಂದ್ರು ಕೂಡ ಇವಾಗ ಒಂದು OTP ಅನ್ನೋದು ಬೇಕಾಗಿರುತ್ತೆ. ನೀವು ಒಂದು OTP ಬೇಕು. ಸೊ OTP ಇಲ್ಲ ಅಂದ್ರೆ ಯಾವುದು ಕೂಡ ನಡೆಯೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದ್ರೆ, ಈಗ ನೋಡಿ OTP ಬರ್ಬೇಕಾದ್ರೆ ಒಂದು ಮೆಸೇಜ್ ಬರುತ್ತೆ, ಇಲ್ಲಾಂದ್ರೆ ಅದು ಕಾಲ್ ಅಂತ ಕೇಳುತ್ತೆ. ಸೊ ಈ ರೀತಿ ಆದಾಗ ಏನ್ ಮಾಡ್ತಾರೆ ಅಂತಂದ್ರೆ ಯಾರಾದ್ರೂ ಬಂದು ನಿಮ್ಮ ಮೊಬೈಲ್ ಏನ ತಗೋತಾರೆ ಅಂತಂದ್ರೆ, ನಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಸ್ವಲ್ಪ ನಾನು ಫೋನ್ ಹಚ್ಬೇಕು ಬೇರೆಯವರಿಗೆ, ನಮ್ಮ ಮನೆಯವರಿಗೆ ಸ್ವಲ್ಪ ಫೋನನ್ನ ಕೊಡಿ ಅಂತ ಕೇಳ್ಕೊತಾರೆ. ಆಮೇಲೆ ನೀವು ಅವ್ರಿಗೆ ಏನ್ ಮಾಡ್ತೀರಾ, ಫೋನನ್ನ ಕೊಡ್ತೀರಾ. ಫೋನನ್ನ ಕೊಟ್ಟ ತಕ್ಷಣ ಸ್ವಲ್ಪ ದೂರ ಆಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಫೋನ್ ಮಾಡೋ ರೀತಿ ಮಾಡಿಬಿಟ್ಟು ನಿಮ್ಮ ಮೊಬೈಲ್ಗೆ ಬರುವಂತ ಪ್ರತಿಯೊಂದು ನಂಬರ್ಗಳಿಗೆ ಏನ್ ಮಾಡ್ತಾರೆ, ಅವರು ಕಾಲ್ಗಳು ಏನ್ ಮಾಡ್ತಾರೆ, ಅವ್ರ ನಂಬರ್ಗೆ ಒಂದು ಫಾರ್ವರ್ಡ್ ಮಾಡ್ಕೊತಾರೆ. ಫಾರ್ವರ್ಡ್ ಮಾಡ್ಕೊಂಡ್ಬಿಟ್ಟು ಆ ಒಂದು ನಂಬರ್ನ ಡಿಲೀಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ನಿಮಗೆ ಅದು ಕೊಡ್ತಾರೆ. ಸೊ ಕೊಟ್ಟ ತಕ್ಷಣ ನಿಮಗೆ ಅದು ಗೊತ್ತಾಗಲ್ಲ. ಆಮೇಲೆ ಏನಾಗುತ್ತೆ, ಏನೋ ಒಂದು ಸ್ಕ್ಯಾಮ್ ಮಾಡಿಬಿಟ್ಟು ಏನ್ ಮಾಡ್ತಾರೆ, ದುಡ್ಡನ್ನ ತೆಗೆದಕ್ಕೋಸ್ಕರ OTP ಒಂದು ಬೇಕಾಗಿರುತ್ತೆ. ಸೊ OTP ನ ಅವರು ತಗೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ, ಮೆಸೇಜ್ ಅವರ ಕಾಲ್ ಅಂತ ಕೇಳಿರುತ್ತೆ. ಅಲ್ಲಿ ಏನ್ ಮಾಡ್ತಾರೆ, ಅವರು ಮೆಸೇಜ್ ಅನ್ನ ಕ್ಲಿಕ್ ಮಾಡೋದಲ್ಲ, ಕಾಲ್ ಅಂತ ಕ್ಲಿಕ್ ಮಾಡ್ತಾರೆ. ಕಾಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆಲ್ರೆಡಿ ಅವರು ನಿಮ್ಮ ಮೊಬೈಲ್ಗೆ ಬರುವಂತ ಕಾಲ್ಗಳನ್ನ ಅವರ ಒಂದು ಮೊಬೈಲ್ಗೆ ಫಾರ್ವರ್ಡ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಒಂದು ಫೋನ್ ಏನಿದೆ ಅವರ ಮೊಬೈಲ್ಗೆ ಹೋಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, OTP ಬರುತ್ತೆ. OTP ಹಾಕ್ಬಿಟ್ಟು ನಿಮ್ಮ ಕಡೆ ಇರುವಂತಹ ಹಣವನ್ನ ಎಲ್ಲವನ್ನ ಅವ್ರು ಏನ್ ಮಾಡ್ತಾರೆ, ತಗೋಬಹುದು. ಈ ರೀತಿ ಕೂಡ ಸ್ಕ್ಯಾಮ್ಗಳು ಆಗ್ತಾ ಇದೆ. ಹಾಗಾಗಿ ಈ ಒಂದು ನಾನು ಹೇಳುವಂತ ಒಂದು ಈ ಕೋಡ್ಗಳನ್ನ ಹಾಕ್ಬಿಟ್ಟು ನಿಮ್ಮ ಮೊಬೈಲ್ ಅಥವಾ ನಿಮ್ಮ ವಾಯ್ಸ್ ಅಥವಾ ನಿಮ್ಮ ಒಂದು ಕಾಲ್ ಅಥವಾ ನಿಮ್ಮ ಒಂದು ಡಾಟಾ ಏನಾಗಿದೆ, ಮೆಸೇಜ್ ಏನಾಗಿದೆ, ಇದಾದ್ರು ಫಾರ್ವರ್ಡ್ ಆಗಿದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳೋ ಹೇಗಂತ ಈ ಒಂದು ಸೈಡ್ ಸ್ಕ್ರೀನ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಆ ರೀತಿ ನೀವು ಕೂಡ ಮಾಡ್ಕೋಬಹುದು. ಸೊ ಅದೇಗಂತ ಹೇಳ್ಕೊಡ್ತೀನಿ, ಸೈಡ್ ಸ್ಕ್ರೀನ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಈ ರೀತಿ ಡಯಲ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮಾಡಿ, ನೀವು *#61# ಅಂತ ಹಾಕ್ಬಿಟ್ಟು ಕಾಲ್ ಮಾಡಿ. ಕಾಲ್ ಮಾಡಿದ ತಕ್ಷಣ MMI ಕೋಡ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಇದಾದ್ಮೇಲೆ ಇಲ್ಲಿ ನೋಡಿ ಕಾಲ್ ಫಾರ್ವರ್ಡ್ ಅಂತ ತೋರಿಸ್ತಾ ಇದೆ ಮೊದಲು. ಆಮೇಲೆ ವಾಯ್ಸ್ ನಾಟ್ ಫಾರ್ವರ್ಡ್ ಅಂತ ಬರ್ತಾ ಇದೆ. ಡಾಟಾ, ಫ್ಯಾಕ್ಸ್, SMS, ಸಿಂಕ್ಸ್, ಪಾಕೆಟ್, ಪ್ಯಾಡ್, ವಿಡಿಯೋಸ್ ಅಂತ ಬರ್ತದೆ. ಯಾವ ಕೂಡ ಏನಾಗಿದೆ, ನಾಟ್ ಫಾರ್ವರ್ಡ್ ಅಂತ ತೋರಿಸ್ತಾ ಇದೆ. ಹಾಗಾದರೆ ಯಾರು ಕೂಡ ನಮ್ಮ ಒಂದು ಮೊಬೈಲ್ ಆಗಲಿ, ಒಂದು ಕಾಲ್ ಆಗಲಿ, ಒಂದು ವಾಯ್ಸ್ ಆಗಲಿ, ಒಂದು ಡಾಟಾ ಆಗಲಿ ಯಾವುದು ಕೂಡ ಫಾರ್ವರ್ಡ್ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ಏನಾದರೂ ಒಂದು ವೇಳೆ ಯಾವುದು ವಾಯ್ಸ್ ಆಗಲಿ, ಡಾಟಾ ಯಾವುದೋ ಮುಂದಾದರೂ ಫಾರ್ವರ್ಡೆಡ್ ಅಂತ ಬರ್ತಾ ಇದ್ದರೆ, ಸೊ ಅದನ್ನು ಅವರು ಫಾರ್ವರ್ಡ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಅದನ್ನು ನೀವು ಯಾವ ರೀತಿ ಕ್ಯಾನ್ಸಲ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ ನೋಡಿ. ಇವಾಗ ಏನು ಮಾಡಿ ಅಂತಂದರೆ #62# ಅಂತ ಹಾಕ್ಬಿಟ್ಟು ನೀವು ಕಾಲನ್ನು ಮಾಡಬೇಕಾಗುತ್ತೆ. ಕಾಲಲ್ಲಿ ಮಾಡಿ MMI ಕೋಡ್ ಸ್ಟಾರ್ಟೆಡ್ ಅಂತ ಬಂತು. ಆಮೇಲೆ ಇಲ್ಲಿ ಕೆಳಗೆ ಏನು ಬರುತ್ತೆ ಅಂತಂದರೆ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಕಾಲ್ ಫಾರ್ವರ್ಡಿಂಗ್ ಎರೇಸರ್ ವಾಸ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಅಂತಂದರೆ ನಿಮ್ಮ ಕಾಲ್ಗಳು ಏನಾಗಿದೆ, ಯಾರಾದರೂ ಫಾರ್ವರ್ಡ್ ಆಗಿದ್ರೆ, ಮೆಸೇಜ್ ಫಾರ್ವರ್ಡ್ ಆಗಿದ್ರೆ, ಒಂದು ನಿಮ್ಮ ಡಾಟಾ ಫಾರ್ವರ್ಡ್ ಆಗಿದೆ, ಎಲ್ಲ ಕೂಡ ಏನಾಗುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಈ ರೀತಿ ನಿಮ್ಮ ಮೊಬೈಲ್ ಸೇಫ್ ಆಗುತ್ತೆ. ಈ ಕೆಲಸವನ್ನು ನೀವು ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ಅದನ್ನು ಚೆಕ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಕ್ಯಾನ್ಸಲ್ ಕೂಡ ಮಾಡ್ಕೋಬಹುದು. ಒಂದು ವೇಳೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನು ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು ವೇಳೆ ನಿಮ್ಗೆ ಆಗಿದ್ರೆ ಗೊತ್ತಾಗಲಿಲ್ಲ ಅಂತಂದ್ರೂ ಕೂಡ ಅದು ಕ್ಯಾನ್ಸಲ್ ಮಾಡ್ಕೋದ್ರಿಂದ ಮತ್ತೆ ಅದು ಪೂರಾ ಕ್ಯಾನ್ಸಲ್ ಆಗಿಬಿಡುತ್ತೆ, ನಿಮ್ಮ ಮೊಬೈಲ್ ಸೇಫ್ ಆಗಿರುತ್ತೆ. ಸೊ ಇದು ಚಿಕ್ಕ ವಿಡಿಯೋ ಆಗಿರ್ಬೋದು, ಇದು ನಿಮಗೆ ಅಷ್ಟೊಂದು ಸೀರಿಯಸ್ ಮಾಡಿರಲಿಲ್ಲ ಅಂತ ಅನಿಸ್ಬೋದು. ಬಟ್ ಮುಂದೆ ಹೋಗಿ ನಿಮಗೆ ಸೀರಿಯಸ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಯಾಕಂದರೆ ಈ ರೀತಿ ಸ್ಕ್ಯಾಮ್ಗಳು ತುಂಬ ನಡೀತಾ ಇವೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ನಿಮಗೆ ಬೇಕಾಗಿರುವಂಥ ಒಂದು ವಿಡಿಯೋ. ಸೊ ಹಾಗಾಗಿ ಈ ವಿಡಿಯೋನ ಮಾಡಿ ನಿಮಗೆ ಹೇಳ್ತಾ ಇರೋದು. ಆದಷ್ಟು ಜನಗಳಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದರಿಂದ ಕೆಲವು ಜನಗಳಿಗೆ ಇದು ಗೊತ್ತಿರಲ್ಲ, ಹಳ್ಳಿ ಜನಗಾಗಿರೋದು ಮತ್ತೊಬ್ಬರು ಅದು ಗೊತ್ತಿರಲ್ಲ. ಒಂದು ಯಾರಾದರೂ ಮೊಬೈಲ್ ಕೇಳಿದ್ರೆ ಕೊಟ್ಬಿಡ್ತಾರೆ, ಪಾಪ ಅವ್ರು ಗೊತ್ತಿರಲ್ಲ. ಸ್ವಲ್ಪ ಫೋನ್ ಮಾಡ್ಕೊಡ್ತೀನಿ, ನಮ್ಗೆ ಅರ್ಜೆಂಟ್ ಇದೆ, ಹಿಂಗಿದೆ, ಹಂಗಿದೆ ಹೇಳಿ ಫೋನ್ ತೊಗೊಂಡ್ಬಿಟ್ಟು ಆ ಒಂದು ಫೋನಿಂದ ನಂಬರ್ನ ಫಾರ್ವರ್ಡ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಬರುವಂಥ ಒಂದು ಹಣ ಆಗಿರ್ಬೋದು, ಅವ್ರ ಅಕೌಂಟ್ ಇರುವಂಥ ಹಣ ಆಗಿರ್ಬೋದು, ಎಲ್ಲವನ್ನು ಕೂಡ ಏನು ಮಾಡ್ತಾರೆ, ತೆಗೆದುಕೊಂಡು ಅವರ ಒಂದು ಅಕೌಂಟ್ಗೆ ಹಾಕೊಂಡು ಸ್ಕ್ಯಾಮ್ ಮಾಡ್ತಾರೆ. ಸೊ ಈ ರೀತಿಯಾಗಿ
ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ರೀತಿ ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಅನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.